ಆಪ್ ಕಿ ಅದಾಲತ್ನಲ್ಲಿ ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ಮೇಲಿರುವ ಆರೋಪವೆಂದರೆ ಇವರು ವಿರೋಧ ಪಕ್ಷದವರನ್ನು ಹೆದರಿಸುತ್ತಾರೆ ಎಂಬುದು. ಮೋದಿಜಿ ಹೇಳ್ತಾರೆ 400 ಗೆಲ್ತೇವೆ, ಅಮಿತ್ ಶಾ ಹೇಳ್ತಾರೆ 400 ಗೆಲ್ತೇವೆ, ನೀವು ಹೇಳ್ತೀರಾ 400 ಗೆಲ್ತೀವಿ ಅಂತ. ಹಾಗಿದ್ರೆ ನೀವು ವಿರೋಧಿ ದಳಗಳನ್ನ ಹೆದರಿಸ್ತಾ ಇದ್ದೀರಾ, ನಿಮ್ಗಿಲ್ಲಿ ಜಾಗ ಇಲ್ಲ ಅಂತ? ಇಲ್ಲ, ಜನರ ನಡುವೆ ಇಂಥ ವಾತಾವರಣವಿದೆ ಅಂತ ನೋಡ್ತಾ ಇದ್ರೆ ನಾವು ಪೂರ್ತಿಯಾಗಿ ಕಾನ್ಫಿಡೆಂಟ್ ಆಗಿದ್ದೀವಿ. NDAಗೆ 400ಕ್ಕಿಂತ ಜಾಸ್ತಿ ಸೀಟ್ಗಳನ್ನ ನಾವು ಪಡಿತೀವಿ. ಹಾಗೆ ನಮ್ಮ ಏನೋ ಒಂದು ಅಸೆಸ್ಮೆಂಟ್ ಅಂತ ಇದೆ, ಹಾಗೆ ಜನತೆಯ ಅಸೆಸ್ಮೆಂಟ್ ನಿರಾಧಾರವಲ್ಲ. ಅದು ಜನರ ಮೂಡ್ ನೋಡ್ತಾ ನಮ್ಮದು ಅಸೆಸ್ಮೆಂಟ್ ಏನಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿ 370 ಸೀಟ್ಗಳಿಗಿಂತ ಅಧಿಕ ಸೀಟ್ಗಳಲ್ಲಿ ಗೆಲುವು ಸಾಧಿಸ್ತೀವಿ. ನನಗೆ ವಿಶ್ವಾಸ ಇದೆ. ಜನರು ಆ ವಿಶ್ವಾಸನ ಮುರಿಯೋದಿಲ್ಲ ಅಂತ. ಇಲ್ಲಿವರೆಗೂ ಮುರಿದಿಲ್ಲ ಅಂತಂದ್ರೆ ಮುಂದೆ ಹೇಗೆ ಮುರಿಯೋದಕ್ಕೆ ಸಾಧ್ಯ? ಈ ವಿಶ್ವಾಸದ ಬಗ್ಗೆ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ. ನೋಡಿ, ಇವರು ಹೇಳ್ತಾರೆ, ಇವರು ಪ್ರತಿದಿನ 400 ಸೀಟನ್ನ ದಮ್ ತೋರಿಸ್ತಾರೆ. ಅಹಂಕಾರಿ ಬಿಜೆಪಿ ಅಸಲಿಗೆ ಬರೋ ಚುನಾವಣೆ ಪರಿಣಾಮದ ಬಗ್ಗೆ ಹೆದರ್ಕೊಂಡಿದ್ದಾರೆ. ಹಾಗಾಗಿ ಬಹಳ ಜೋರಾಗಿ ಮಾತಾಡ್ತಾರೆ. ಇಲ್ಲ, ಅವ್ರಿಗೆ ಇಲ್ಲಿಂದನೇ ಕೈ ಮುಗಿದು ಹೇಳ್ಬಿಡ್ತೀನಿ, ಕಾಂಗ್ರೆಸ್ನ ಅಧ್ಯಕ್ಷರಿಗೆ, ಇದು ನಮ್ಮೆಲ್ಲರ ಸಂಕಲ್ಪ. ಹಾಗೆ ಜನರ ಪ್ರೀತಿ ಹಾಗೂ ಸಂಕಲ್ಪವನ್ನು ನೋಡ್ತಾ ನಾವು ನಿಶ್ಚಿತವಾಗಿ ನಮ್ಮ NDA 400ಕ್ಕಿಂತ ಅಧಿಕ ಸೀಟ್ಗಳಲ್ಲಿ ವಿಜಯ ಸಾಧಿಸುತ್ತೆ. ಇದನ್ನ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ, ದಮ್ ತೋರಿಸಿ ಅಲ್ಲ. ನೀವಂತೂ ಇಡೀ ದೇಶ ಸುತ್ತಾಡ್ತೀರಿ, ಜನರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಎಲ್ಲಿಂದ ಬರುತ್ತೆ ಈ ಉತ್ತರ ಪ್ರದೇಶ ಇದೆಯಲ್ಲ? ಹಿಂದೆ ಇಲ್ಲಿ 62 ಸೀಟ್ ಗೆದ್ದಿದ್ರು, ಇದಕ್ಕಿಂತ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಸಾಧ್ಯನಾ? ಈ ಸಲ 78 ಗೆಲ್ತೀವಿ. ಅಲ್ಲ, ಒಂದ್ ವೇಳೆ 78 ಆಗಿಲ್ಲ ಅಂತಂದ್ರೂ ಹೇಳಕ್ಕಾಗಲ್ಲ, 80 ಆಗ್ಬೋದು. ನೋಡಿ, ನೀವು ಉತ್ತರ ಪ್ರದೇಶಕ್ಕೆ ಹೋಗ್ತೀರಿ, ಅಲ್ಲಿ ಜನರನ್ನ ಭೇಟಿ ಆಗ್ತೀರಿ, ಅಲ್ಲಿಂದ ನಿಮ್ಗೆ ಐಡಿಯಾ ಸಿಗುತ್ತಾ? ಅಲ್ಲಿ ಜನ ಏನ್ ಹೇಳ್ತಾರೆ? ಎಲ್ಲರೂ ಬರೀ ಮೋದಿ 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 ಅಂತ ಹೇಳ್ತಿರ್ತಾರೆ, ಏನೂ ಇಲ್ಲ. ಈಗ ಪರಿಸ್ಥಿತಿನೂ ಹಾಗೇ ಇದೆ. ನೋಡಿ, ಆಂಧ್ರ ಪ್ರದೇಶದಂತ ರಾಜ್ಯದಲ್ಲಿ ಬಿಜೆಪಿಗೆ ಯಾವ ಸೀಟು ಸಿಕ್ಕಿಲ್ಲ, ಅಲ್ಲೂ ಕೂಡ ಮೋದಿ ಮೋದಿ ಅಂತಾರೆ ಜನ. ಇಲ್ಲ, ಆಂಧ್ರ ಪ್ರದೇಶಕ್ಕೆ ನಾನು ಹೋಗಿದ್ದೆ. ವಿಶಾಖಪಟ್ಟಣಂನಲ್ಲಿ ಇಂಟೆಲೆಕ್ಚುಯಲ್ಸ್ನ ಒಂದು ಕಾರ್ಯಕ್ರಮವಿತ್ತು. ಸುಮಾರು 1000 ಇಂಟೆಲೆಕ್ಚುಯಲ್ಸ್ ಇದ್ದರು. ಅಲ್ಲಿ ಪಬ್ಲಿಕ್ ಮೀಟಿಂಗ್ನ ಕೂಡ ನಾನು ಅಡ್ರೆಸ್ ಮಾಡಿದ್ದೆ. ಮೀಟಿಂಗ್ನ ನೋಡಿ ನಾನು ಹೇಳ್ಬೋದು ಏನಂದರೆ ಅನುಕೂಲತೆಗಳಿದೆ ನಮಗೋಸ್ಕರ. ಆದರೆ ಒಳ್ಳೆಯ ಸೀಟ್ಗಳಲ್ಲೇ ನಾವು ವಿಜಯ ಅಂತೂ ಸಾಧಿಸ್ತೀವಿ. ಈ ಸಲ TDPಯೊಂದಿಗೆ ನಮ್ಮ ಅಲಯನ್ಸ್ ಆಗಿದೆ. ಟಾರ್ಗೆಟ್ ಅಂತೂ ಇದ್ದೇನೆ, ನಾವು ಎಲ್ಲ ಸೀಟ್ಗಳ ಮೇಲೆ ವಿಜಯ ಸಾಧಿಸಬೇಕು ಅಂತ. ಅದು ಈಗ TDP ಜೊತೆಗೆ ಪ್ರಯತ್ನ ಅಂತೂ ಮಾಡ್ತೀವಿ. ಫಲ ಎಷ್ಟು ಸಿಗುತ್ತೆ ಏನೋ ಅದು ಭವಿಷ್ಯದ ಗರ್ಭದಲ್ಲಿ ಅಡಗಿದೆ ಅಷ್ಟೇ. ತಮಿಳುನಾಡು ಸ್ವಲ್ಪ ಕಷ್ಟ ಆಗ್ತಿದೆ, ಯಾಕಂದ್ರೆ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷಗಳಲ್ಲಿ ತುಂಬಾ ಸಲ. ಒಂದಂತೂ ಹೇಳ್ತೀನಿ ರಜತ್ ಅವರೇ, ನೀವು ನಂಬಲೇಬೇಕು, ಅನಿರೀಕ್ಷಿತ ಪ್ರಮಾಣದಲ್ಲಿ ಚುನಾವಣೆಯನ್ನ ಗೆಲ್ತೀವಿ. ಅನಿರೀಕ್ಷಿತವಾಗಿ. ಯಾಕಂದ್ರೆ BJP ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಜನರ ನಿರೀಕ್ಷೆ ಏನು ಅಂತಂದ್ರೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತುಂಬಾ ಕಷ್ಟ ಇದೆ ಅಂತ. ಆದರೆ ಯಾವ ತರಹದಲ್ಲಿ DMK ಹೊರತಾಗಿ ಅಲ್ಲಿ ಪೊಲಿಟಿಕಲ್ ಪಾರ್ಟಿ ಸಮರ್ಥನ ಅಂದರೆ ಸಹಯೋಗ ಪ್ರಾಪ್ತಿಯಾಗ್ತಿದೆ. ಹಾಗಾಗಿ ಈ ಥರದ ಅಲಯನ್ಸ್ ಆಗಿದೆ. ಮತ್ತು ಜನರಲ್ಲಿ ನಮ್ಮ ಸರ್ಕಾರವನ್ನು ತಗೊಂಡು, ನಮ್ಮ ಪ್ರೈಮ್ ಮಿನಿಸ್ಟರನ್ನು ತಗೊಂಡು ಯಾವ ಗ್ರಹಿಕೆ ಮೂಡಿದೆ ಅಂತಂದರೆ ತಮಿಳುನಾಡಲ್ಲಿ ಏನು ಬೇಕಾದರೂ ಆಗ್ಬೋದು. ಕೆಲವರು ಹೇಳ್ತಾರೆ ಈ ಸಲ ನೀವು 4-5 ಸೀಟ್ನ ಗಳಿಸ್ಬೋದು ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ 10ರಿಂದ 12 ಸೀಟ್ನ ಗಳಿಸ್ಬೋದು ಅಂತ. ಹೀಗೆ ತಮಿಳುನಾಡಿನಲ್ಲಿ ಬಹಳ ಕಷ್ಟಪಟ್ಟಿದ್ರಿಂದ 1-2 ಸೀಟ್ ಸಿಕ್ಕಿತ್ತು. ಸಿಕ್ಕಿತ್ತು. ಕನ್ಯಾಕುಮಾರಿ ಸೀಟ್ನ ಗೆಲ್ತಾನೆ ಬಂದಿದ್ದೀವಿ. ನೋಡಿ, ಈ ಸಲ ತುಂಬಾ ಸೀಟ್ಗಳು. ನಾವು ಇದುವರೆಗೂ ತಮಿಳುನಾಡು ರಾಜಕೀಯವನ್ನ ನೋಡ್ಕೊಂಡು ಬಂದಿದ್ದೇವೆ. ನೋಡಿ, ಅವರಂತೂ ಸನಾತನ ಧರ್ಮವನ್ನ ವಿರೋಧಿಸ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸನಾತನ ಧರ್ಮವನ್ನ ಮೂಲದಿಂದಲೇ ನಿರ್ಮೂಲನೆ ಮಾಡಬೇಕು ಅಂತ DMK ಅವರು. ಸಾಧ್ಯನೇ ಇಲ್ಲ. ಸನಾತನ ಅಂದ್ರೆ ಅದು ನಿತ್ಯ ನೂತನ ಶಿರಪುರಾತನವಾಗಿದೆಯೋ ಅದೇ ಸನಾತನ. ಅದು ಸಮಾಪ್ತಿ ಆಗೋದೇ ಇಲ್ಲ. ಇದರರ್ಥ ಸನಾತನದ ಬಗ್ಗೆ ಅವ್ರಿಗೆ ಒಂದು ಕಾನ್ಸೆಪ್ಟ್ನ ಕ್ಲಾರಿಟಿ ಅಂತ ಏನಿರಬೇಕು ಅದಿಲ್ಲ. ಈಗ ಬಿಹಾರದ ಉದಾಹರಣೆ ತಗೊಳ್ಳಿ. ಬಿಹಾರದಲ್ಲಿ RJD, ಕಾಂಗ್ರೆಸ್ ಎಲ್ಲರೂ ಸೇರ್ಕೊಂಡು ಹೋರಾಡ್ತಾ ಇದ್ದಾರೆ. ಆದ್ರೆ ನಿಮ್ಗೆ ಸವಾಲ್ ಕಾಣಿಸ್ತಾ ಇಲ್ವಾ? ನೋಡಿ, ನನಗನ್ಸುತ್ತೆ ಅವ್ರಿಗೆ ನಿರಾಸೆ ಆಗುತ್ತೆ ಅಂತ. ಈಗಲೂ ನಿರಾಸೆ ಆಗಿದೆ. ಬಿಹಾರದಲ್ಲಿ ನಮ್ಮ ಟಾರ್ಗೆಟ್ ಏನಿದೆ ಅಂತಂದ್ರೆ 40ರಲ್ಲಿ 40 ಸೀಟ್ಗಳು ನಮ್ಮ NDAಗೆ ಸಿಗಬೇಕು ಅಂತ. ಬಿಹಾರದಲ್ಲಿ ಘಟಬಂಧನ ಚೆನ್ನಾಗೇ ಆಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ನೀವು ನಿತೀಶ್ ಕುಮಾರಿಂದ ಉಲ್ಟಾ ಹೊಡ್ಸಿದ್ರಿ.
ಇಲ್ಲ ಇಲ್ಲ, ಅವರು ಕೂಡ ನಿತೀಶ್ ಕುಮಾರ್ ಅವರು ಕೂಡ ಒಳ್ಳೆ ವ್ಯಕ್ತಿ, ಸಜ್ಜನ ವ್ಯಕ್ತಿ. ನೋಡಿ, ಅವರು ಪಾರ್ಟಿಯಲ್ಲಿ ಪಲ್ಟಿ ಹೊಡೆದ್ರು ಅಂತ ಯಾರು ಏನು ಬೇಕಾದ್ರೂ ಹೇಳಿ, ಇಷ್ಟು ಮಾತ್ರ ನಾನು ಹಕ್ಕುಗಳಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಿತೀಶ್ ಕುಮಾರ್ ಅವರು ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡಲಿ ಬಿಡಲಿ, ಆದರೆ ಪೂರ್ತಿ ರಾಜಕೀಯ ಜೀವನದಲ್ಲಿ ಒಬ್ಬ ವ್ಯಕ್ತಿ ಕೂಡ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿ ನಮ್ಮ ಜೊತೆ ಬರ್ತಾರೆ ಅಂದರೆ ಅವ್ರನ್ನ ಸ್ವಾಗತಿಸಲೇಬೇಕು. ರಾಜನಾಥ್ ಅವರೇ, ಈ ತರ ಯಾಕಾಗ್ತಾ ಇದೆ? ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆ ಯಾವ ರಾಜ್ಯಕ್ಕೆ ಹೋಗುತ್ತೋ ಅಲ್ಲಿ ಲೀಡರ್ ಬಿಜೆಪಿ ಜೊತೆ ಯಾಕೆ ಬರ್ತಾರೆ? ಇದು ಅದ್ಭುತ, ಇದು ಅದ್ಭುತ ಅದ್ಭುತ. ಬೆಂಗಾಲ್ಗೆ ಹೋದಾಗ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಅಲಯನ್ಸ್ ನ ಜೊತೆ ಬಿಟ್ಬಿಟ್ರು. ಬಿಹಾರಿಗೆ ಬಂದ್ರೆ ನಿತೀಶ್ ಜಿ ಬಿಟ್ಬಿಟ್ರು. ಮತ್ತೆ ಅವರನ್ನ ಭೇಟಿ ಮಾಡಿದ್ರು ಭಾರತ್ ಜೋಡೋ ಯಾತ್ರೆನ. ನಿಮ್ಗೀಗ ಅನ್ನಿಸ್ತಾ ಇಲ್ವಾ, ಅವರ ನ್ಯಾಯ ಯಾತ್ರೆ ಅವರು ಮಾಡಿದ್ರು, ದೇಶ ತುಂಬಾ ಸುತ್ತಾಡಿದ್ರು, ಎಲ್ಲರನ್ನ ಭೇಟಿ ಮಾಡಿದ್ರು, ಇದರ ರಾಜಕೀಯ ಲಾಭ ಆಗತ್ತೆ ಕಾಂಗ್ರೆಸ್ಗೆ ಅಂತ ಅನ್ಸಲ್ವಾ? ಲಾಭ ಆಗೋದಾದ್ರೆ ಜನ ಅಲ್ಲಿಗೆ ಹೋಗಿ ಆಮೇಲೆ ನಮ್ಮ ಹತ್ರ ಯಾಕೆ ಬರ್ತಾ ಇದ್ರು ಹೇಳಿ ಲೀಡರ್ಗಳು? ನೋಡಿ, ಇದೆಲ್ಲ ನಿಮ್ಮ ಚಮತ್ಕಾರ ಮಾಡುತ್ತೆ. ನೀವು ಎಲ್ಲೇ ಹೋದ್ರೂ ನಿಮ್ಮ ಪ್ಲಾನ್ ಪ್ರಕಾರ ಒಂದಿಬ್ರು ಬರ್ಬೋದು. ಇಲ್ಲ ಇಲ್ಲ, ನಾವು ಚಮತ್ಕಾರದ ಆಧಾರದಲ್ಲಿ ಜನರ ಸಮರ್ಥನೆ ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ, ಆದರೆ ಯಥಾರ್ಥದ ಆಧಾರದಲ್ಲಿ ಸಾಧನೆ ಮಾಡಿ ಜನರ ಸಮರ್ಥನೆಯನ್ನು ಪಡೆಯೋದಕ್ಕೆ ಇಷ್ಟಪಡ್ತೀವಿ. ನಾವೀಗ ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನಿಮ್ಗೇನನ್ಸುತ್ತೆ, ಬಿಜೆಪಿ ಅವ್ರಿಗೆ ಈ ಚುನಾವಣೆಯಲ್ಲಿ ರಾಮ ಮಂದಿರದ ಓಟ್ ಸಿಗತ್ತಾ ಅಥವಾ ಅದ್ರ ಪ್ರಭಾವ ಕಮ್ಮಿ ಆಗಿದ್ಯಾ? ನನಗನ್ಸುತ್ತೆ ರಾಮ ಮಂದಿರದ ಸಮಸ್ಯೆಗಳನ್ನು ರಾಜಕೀಯ ಜೊತೆ ಜೋಡಿಸಬಾರ್ದು ಅಂತ. ಒಂದು ಸಾಂಸ್ಕೃತಿಕ ವಿಚಾರ ಅಥವಾ ಆಧ್ಯಾತ್ಮಿಕ ವಿಚಾರ, ಯಾವತ್ತೂ ರಾಮ ಮಂದಿರದ ವಿಚಾರವನ್ನ ರಾಜಕೀಯದ ಜೊತೆ ಜೋಡಿಸಿ ನಾವು ನೋಡೋಕೆ ಹೋಗಬಾರ್ದು. ನಂಬಿಕೆ ಇದೆ ನಮಗೆ ನಮ್ಮ ರಾಮನ ಬಗ್ಗೆ. ಹಾಗೆ ನಾವು ಮೊದಲಿಂದನೂ ತುಂಬ ಬಯಸಿದ್ವಿ ಅಯೋಧ್ಯೆಯ ಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅಂತ. ನೀವೇ ನೋಡಿದ್ರೆ 22ನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಯಿತು. ಈಗ ಭಗವಂತ ರಾಮ ತನ್ನ ಗುಡಿಯಿಂದ ಹೊರಟು ಮಹಲಿಗೆ ಕಾಲಿಟ್ಟಾಗಿದೆ, ಬಂದಾಗಿದೆ, ರಾಮರಾಜ್ಯ ಪ್ರಾರಂಭ ಆಗಿದೆ ಅಂತ ನನ್ನ ವಿಶ್ವಾಸ.